ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ರೀನ್ ಪೀಸು ಮತ್ತು ಸ್ವೀಟ್ ಕಾರ್ನ್ ಹಾಕಿ ಒಂದು ಸ್ಪೈಸಿಯಾಗಿರೋ ಅಂತಹ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಉದುರುದ್ರಾಗಿರುವಂತಹ ಗ್ರೀನ್ ಪೀ ಮತ್ತು ಸ್ವೀಟ್ ಕಾರ್ನ್ ಬಿರಿಯಾನಿ. ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 4 ಸ್ಪೂನಷ್ಟು ಕಾಯಿ ತುರಿ, 1.5 ಇಂಚಷ್ಟು ಶುಂಠಿ, ಹಾಗೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದಕ್ಕೆ 5 ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಇದು ಕಡ್ಡಿ ಥರ ಇರೋವಂಥದ್ದು, ಅದನ್ನ ಅಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಅದರ ಮೇಲೆ ನಾನು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ನಾನು ನಂದಿನಿ ಬಟರ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಎಣ್ಣೆನ ಯೂಸ್ ಮಾಡ್ತಾಯಿಲ್ಲ, ಬರೀ ಬಟರಲ್ಲೇ ಮಾಡ್ತಾಯಿದ್ದೀನಿ. ಸೊ 3ರಿಂದ 4 ಸ್ಪೂನಷ್ಟು ಬಟರ್ನ ಹಾಕಿಬಿಟ್ಟು ಅದು ಮೆಲ್ಟ್ ಆಗ್ತಾ ಇರಬೇಕಾದ್ರೆ ಇದಕ್ಕೇ ನಾವು ಸ್ಪೈಸಸ್ ಹಾಕಿ ಫ್ರೈ ಮಾಡಬೇಕು. ನೋಡಿ, ಇವಾಗ ಬಟರ್ ಸ್ವಲ್ಪ ಮೆಲ್ಟ್ ಆಗ್ತಾಯಿದೆ. ಅದಕ್ಕೆ 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ 4ರಿಂದ 5 ಲವಂಗ ಮತ್ತು 1 ಸ್ಪೂನಷ್ಟು ಸೋಂಪು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಹಾಕಿ ಫ್ರೈ ಮಾಡಬೇಕು. ಹಾಗೆಯೇ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು, ಅಂದರೆ ಮೇಲ್ಗಡೆ ಸಿಪ್ಪೆನ ಪೀಲ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ದಪ್ಪ ಎಸಳಿದ್ರೆ ಅದನ್ನು ಉದ್ದಕ್ಕೆ ಸ್ಲಿಟ್ ಮಾಡಿಬಿಟ್ಟು ಹಾಕಿ. ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿ ಮತ್ತು ಒಂದು ದೊಡ್ಡ ಈರುಳ್ಳಿ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲನೂ ನಾವು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಒಂದು 10 ಬೀನ್ಸನ್ನ ಸಣ್ಣಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಾಗೆ 2 ದೊಡ್ಡ ಕ್ಯಾರೆಟು, ಅದನ್ನು ಕೂಡ ಬೀನ್ಸು ಮತ್ತು ಕ್ಯಾರೆಟು ಏನೇನು ತರಕಾರಿ ಹಾಕ್ತೀವಲ್ಲ ಅವೆಲ್ಲ ಒಂದೇ ಸೈಜ್ ಇರಬೇಕು. ಹಾಗೆ 1 ದೊಡ್ಡ ನವಿಲುಕೋಸು, ಹಾಗೆ 2 ಆಲೂಗೆಡ್ಡೆನ ಹೆಚ್ಚಿರೋವಂಥದ್ದನ್ನ ಅದನ್ನು ಕೂಡ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಸೊ ಇವೆಲ್ಲ ಚೆನ್ನಾಗಿ ಬೆಣ್ಣೆನಲ್ಲೇ ಫ್ರೈ ಆಗಬೇಕು. ಇದಕ್ಕೆ ಒಂದು ಟ್ವಿಸ್ಟ್ ಏನಂದರೆ, ಇದಕ್ಕೆ ನಾನು 2 ರಾ ಟೊಮೆಟೊನ ಹಾಕ್ತಾಯಿದ್ದೀನಿ. ಸೊ ಗಿಡದಲ್ಲಿ ಬಿಟ್ಟರೆ ಯಾರಾದ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೋಸ್ಕರ ನಾನೇ ಮೊದಲೇ ಕಿತ್ಕೊಂಡ್ಬಂದುಬಿಟ್ಟು ಅದು ಹಣ್ಣಾಗೋಕ್ಕೆ ಮುಂಚೆನೇ ಅದನ್ನು ಚಟ್ನಿ ಅಥವಾ ಸಾರುಗಳಿಗೆ ಯೂಸ್ ಮಾಡ್ತೀನಿ. ಸೊ ಇದು ಬಿರಿಯಾನಿಗೆ ಕೂಡ ಹಾಕಿದ್ರೆ ಲೈಟಾಗಿ ಒಂದು ಹುಳಿ ಫ್ಲೇವರ್ ಬರುತ್ತೆ. ಬಟ್ ಅದು ನಮಗೆ ಬಿರಿಯಾನಿನಲ್ಲಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಮಸಾಲೆ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈಗ ಒಂದು ದೊಡ್ಡ ಬೌಲಷ್ಟು ಫ್ರೆಶ್ ಆಗಿರುವಂಥ ಗ್ರೀನ್ ಪೀಸ್, ಇದನ್ನು ಬಿಡಿಸ್ಕೊಂಡು ಒಂದ್ಸಲ ವಾಶ್ ಮಾಡಿಬಿಟ್ಟು ಇದನ್ನು ಕೂಡ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಸೊ ಮಕ್ಕಳು ತರಕಾರಿ ತಿನ್ನಲ್ಲ, ಗ್ರೀನ್ ಪೀಸ್ ತಿನ್ನಲ್ಲ ಅನ್ನೋರಿಗೆ ಸ್ವೀಟ್ ಕಾರ್ನ್ ಜೊತೆ ಇದು ಮಾಡಿಕೊಟ್ಟಾಗ ಖುಷಿಯಾಗಿ ತಿಂತಾರೆ. ನೋಡಿ, ಒಂದು ಅರ್ಧ ಬೌಲಷ್ಟು ಫ್ರೆಶ್ ಆಗಿರುವಂತಹ ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ. ಸೊ ಇವೆಲ್ಲವೂ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ಒಂದು ದೊಡ್ಡ ಬೌಲಷ್ಟು ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ಫ್ರೈ ಮಾಡ್ಕೊಂಬಿಟ್ರೆ ಸೊ ಅದರ ಅರೋಮಾ ಕೂಡ ಇದರಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬಿರಿಯಾನಿ ಪಲಾವ್ ಅಂದ ತಕ್ಷಣ ನಾವು ಜಾಸ್ತಿ ಎಣ್ಣೆ ಅಥವಾ ಬೆಣ್ಣೆನ ಹಾಕೋ ಅವಶ್ಯಕತೆ ಇಲ್ಲ. ಆ ತರಕಾರಿ ಮತ್ತು ಅಕ್ಕಿ ಎಷ್ಟು ಫ್ರೈ ಆಗಕ್ಕೆ ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಈಗ ನೋಡಿ, ತರಿಯಾಗಿ ರುಬ್ಬಿರೋಂಥ ಮಸಾಲೆನೂ ಕೂಡ ಇದಕ್ಕೇ ಹಾಕಿಬಿಟ್ಟು ಫ್ರೈ ಮಾಡ್ತೀವಿ. ಸೊ ಈ ಹಸಿ ಮಸಾಲೆ ಏನಿರುತ್ತೆ, ಇದು ಫ್ರೈ ಆಗ್ತಾ ಇರೋ ವೆಜಿಟೇಬಲ್ ಜೊತೆ ಸೇರಿಕೊಂಡು ಫ್ರೈ ಆದಾಗ ಅದರ ಅರೋಮಾ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಈ ಬಿರಿಯಾನಿ ಮಾಡ್ತಾಯಿದ್ರೆ ಸುತ್ತಮುತ್ತ 4 ಮನೆಗೆ ಗೊತ್ತಾಗುತ್ತೆ ಏನೋ ಸ್ಪೈಸಿ ಬಿರಿಯಾನಿ ಮಾಡ್ತಾಯಿದ್ದಾರೆ ಅಂತ. ಇದಕ್ಕೆ ಬೇಕಾದರೆ ಮೆಂತ್ಯ ಸೊಪ್ಪು ಸಹ ಆ್ಯಡ್ ಮಾಡ್ಬೋದು. ಈಗ ತರಕಾರಿ ಮತ್ತು ರೈಸಿಗೆ ಸೇರಿಸಿ ನಾನು ಕ್ರಿಸ್ಟಲ್ ಸಾಲ್ಟ್ ಹಾಕ್ತಾಯಿದ್ದೀನಿ. ತರಕಾರಿ ಫ್ರೈ ಮಾಡ್ತಾನೆ ನಾವು ಸಾಲ್ಟ್ ಹಾಕೋದ್ರಿಂದ ತರಕಾರಿ ಚೆನ್ನಾಗಿ ಉಪ್ಪನ್ನ ಹಿಡಿಯುತ್ತೆ. ನೋಡಿ, ಒಂದು 10 ನಿಮಿಷ ನೆನೆಸಿಟ್ಟಿರೋವಂಥ ಅಕ್ಕಿ, ಇದಕ್ಕೆ ನಾನು 4 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಈ ಫ್ರೈ ಮಾಡ್ತಾ ಇರೋವಂಥ ವೆಜಿಟೇಬಲ್ಸ್ಗೆ ಹಾಕಿ ಇದನ್ನು 1 ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ 4 ಗ್ಲಾಸ್ ನೀರು ತೊಗೊಂಡಿರೋದ್ರಿಂದ 8 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀನಿ. ಸೊ ಆವಾಗ ನಮಗೆ ಬಿರಿಯಾನಿ ಸ್ವಲ್ಪ ಉದುರಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಮಸಾಲೆ ರುಬ್ಬಿರೋ ಜಾರನ್ನ ನೀಟಾಗಿ ತೊಳೆದ್ಬಿಟ್ಟು ಆ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಆ ಜಾರಲ್ಲಿ ನಾನು ಸ್ಪೈಸಸ್ ಗರಂ ಮಸಾಲೆ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ಈ ಮಸಾಲೆ ಎಲ್ಲ ರುಬ್ಬಿರೋದ್ರಿಂದ ಅದ್ರ ಕಂಟೆಂಟ್ ಎಲ್ಲ ಬರ್ತಾಯಿದೆ. ಇದು ಕಸೂರಿ ಮೇಥಿ, ಯಾವಾಗಲೂ ಇದನ್ನು ಈ ಥರ ಕ್ರಷ್ ಮಾಡಿ ಹಾಕಬೇಕು, ಆವಾಗ ಅದ್ರ ಫ್ಲೇವರು ಬರುತ್ತೆ. ಸೊ ಒಂದೊಂದು ಬಿರಿಯಾನಿಗೆ ಒಂದು ಫ್ಲೇವರ್ ಕೊಟ್ಕೊಂಡು ಹೋಗ್ಬೋದು ನಾವು. ಒಂದರಲ್ಲಿ ಜಾಸ್ತಿ ಪುದೀನ ಕೊಡೋದು, ಒಂದರಲ್ಲಿ ಜಾಸ್ತಿ ಕಸೂರಿ ಮೇಥಿ, ಇನ್ನೊಂದರಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಿಮಗೆ ಬಿರಿಯಾನಿ ಎಲೆ, ಅದನ್ನು ಹಾಕೋದು. ಸೊ ಇದೆಲ್ಲ ಬೇರೆ ಬೇರೆ ಫ್ಲೇವರ್ನ ಕೊಡುತ್ತೆ. ನೋಡಿ, ಆ ಬಟರಲ್ಲಿ ಫ್ರೈ ಆಗಿರೋಂಥ ಎಲ್ಲ ವೆಜಿಟೇಬಲು ಒಂದು ಡಿಫ್ರೆಂಟ್ ಅರೋಮಾನ ಕೊಡ್ತಾಯಿದೆ.
ಸೊ ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆ ಬಬಲ್ಸ್ ಬರುತ್ತಲ್ಲ ವಾಟ್ರಲ್ಲಿ, ಆ ಬಬಲ್ಸ್ ಬರೋಕ್ಕೆ ಶುರು ಮಾಡಿದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಿಲ್ ಬರೋಷ್ಟು ಇದನ್ನು ಕುಕ್ ಮಾಡಬೇಕು. ನೋಡಿ ಬಬಲ್ಸ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಅರಿಶಿನ ಹಾಕಿದ್ರೆ ಇದು ಯೆಲ್ಲೋಯಿಶ್ ಆಗುತ್ತೆ. ನಮಗೆ ಗ್ರೀನಿಶ್ ಬೇಕು ಅಂದರೆ ಪಾಲಕು, ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ಮಸಾಲೆ ಜೊತೆ ರುಬ್ಬಿದ್ರೆ ಗ್ರೀನಿಶ್ ಆಗುತ್ತೆ. ಸೊ ಇದು ವೈಟಿಶ್ ಇರಲಿ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ. ವೆಯ್ಟ್ ಹಾಕಿ 1 ವಿಷಲ್ ಕೂಗಿಸಿ ಆರಿದ ಮೇಲೆ ಲಿಡ್ ಓಪನ್ ಮಾಡಿದ್ರೆ ಈ ಥರ ಉದುರುದ್ರಾಗಿರುವಂತಹ ಗ್ರೀನ್ ಪೀಸ್ ಸ್ವೀಟ್ ಕಾರ್ನ್ ಬಿರಿಯಾನಿ ರೆಡಿಯಾಗಿದೆ. ಸೊ ಈ ರೆಸಿಪಿ ಇಷ್ಟ ಆದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.